ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದಿನ ವಿಷಯ ಆತ್ಮವಿಕಾಸ ಅಥವಾ ಮನೋವಿಕಾಸ ಅಂತ ಬೇಕಾದ್ರೆ ತಿಳ್ಕೊಳ್ಬಹುದು. ಸ್ನೇಹಿತರೆ, ಮನುಷ್ಯ ನಿಜವಾಗ್ಲೂ ಭೂಮಿ ಮೇಲೆ ಬಂದಿರೋದು ಆತ್ಮವಿಕಾಸವನ್ನ ಹೊಂದೋದಕ್ಕೆ. ಆದರೆ ಇದ್ರ ಬಗ್ಗೆ ಯಾರು ಗಮನ ಕೊಡೋದಿಲ್ಲ. ಆಧ್ಯಾತ್ಮಿಕವಾಗಿ ಹೇಳೋದಾದ್ರೆ ಆತ್ಮವಿಕಾಸ ಅಂತ ಕರೀತಾರೆ. ನಾವು ಲೌಕಿಕವಾಗಿ ಹೇಳೋದಾದ್ರೆ ಅದನ್ನ ಮನೋವಿಕಾಸ ಅಂತ ಕರೀತಾರೆ. ಎಲ್ಲರೂ ಕೂಡ ಯಾಂತ್ರಿಕ ಬದುಕನ್ನು ಬದುಕ್ತಾ ಇದ್ದಾರೆ. ಸಂಪೂರ್ಣವಾಗಿ ಮಿಷಿನ್ ಆನ್ ಮಾಡಿದ್ರೆ ಫ್ರಿಡ್ಜ್ ಆನ್ ಆಗುತ್ತೆ, ವಾಷಿಂಗ್ ಮಿಷಿನ್ ಆನ್ ಆಗುತ್ತೆ, ಫ್ಯಾನ್ ಆನ್ ಆಗುತ್ತೆ, AC ಆನ್ ಆಗುತ್ತೆ, ಕಾರು, ಗಾಡಿ, ಏನೇನು ಯಾಂತ್ರಿಕ ಅದು ಆನ್ ಮಾಡಿದ್ರೆ ಅದು ಕೆಲಸ ಮಾಡ್ತಾನೇ ಇರ್ತದೆ. ಅದೇ ರೀತಿ ರಾತ್ರಿ ಆಯಿತು, ಕೆಲ್ಸಕ್ಕೆ ಹೋದ, ಊಟ ಮಾಡ್ದ, ಮಲಗ್ದ, ಬೆಳಿಗ್ಗೆ ಆಯಿತು, ರಾತ್ರಿ ಆಯಿತು, ಬೆಳಿಗ್ಗೆ ಆಯಿತು, ರಾತ್ರಿ ಆಯಿತು, ಹಿಂಗೇ ಹೋಗ್ತಾ ಇರ್ತದೆ. ಇದನ್ನ ಮನೋವಿಕಾಸನೂ ಇಲ್ಲ, ಆತ್ಮವಿಕಾಸನೂ ಇಲ್ಲ. ಪ್ರತಿಯೊಬ್ಬ ಮನುಷ್ಯ ಈ ಪಶುಗಳು ಬದುಕುವಂತಹ ರೀತಿ ನೀತಿಯಲ್ಲಿ ಬದುಕ್ತಾ ಇರ್ತಾರೆ. ಮನುಷ್ಯನಿಗೂ ಪ್ರಾಣಿ ಪಕ್ಷಿಗಳಿಗೂ ಮೂಲ ವ್ಯತ್ಯಾಸ ಏನು ಅಂದರೆ, ಆ ಪ್ರಾಣಿ ಪಕ್ಷಿಗಳಿಗೂ ಬುದ್ಧಿ ಇದೆ, ಅತಿ ಬುದ್ಧಿನೂ ಇದೆ, ಆದರೆ ಜ್ಞಾನ ಇಲ್ಲ. ಮನುಷ್ಯನಿಗೆ ಬುದ್ಧಿ, ಅತಿ ಬುದ್ಧಿ ಜೊತೆಲಿ ಜ್ಞಾನ ಇರೋದ್ರಿಂದ ಮನುಷ್ಯನನ್ನ ವಿಶೇಷವಾಗಿ ಎಲ್ಲ ಜೀವಿಗಳಲ್ಲಿ ವಿಭಿನ್ನವಾಗಿ ಅವನನ್ನ ಸಪರೇಟ್ ಮಾಡಲಾಗುತ್ತೆ. ಆ ಒಂದು ಮನುಷ್ಯನ ಗುಣ ಇರುವಂಥದ್ದು ಅಂದರೆ ಜ್ಞಾನ ಇಟ್ಟುಕೊಂಡು ನಾವು ಪಶು ಪಕ್ಷಿಗಳ ಥರನೇ ಬದುಕ್ತೀರಿ. ನಾವು, ನನ್ನ ಪ್ರಕಾರ ನಾವೆಲ್ಲ ಮೊಬೈಲ್ ಹಿಡ್ಕೊಂಡಿರುವಂತಹ ಪಶುಗಳು. ನಮಗೆ ಹೆಚ್ಚಂದ್ರೆ ಈ ಮೊಬೈಲಿಂದ ನಾವು ಪಶುಗಳಾಗ್ಬಿಟ್ಟಿರ್ತೀವಿ. ದಿನನಿತ್ಯ ಮಾಡೋ ಕೆಲಸಗಳನ್ನು ಅದನ್ನೇ ಮಾಡಿ 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 ಯಾಂತ್ರಿಕ ಬದುಕು ನಮ್ದಾಗ್ತೀವಿ. ಯಾವುದೇ ರೀತಿ ಮನೋವಿಕಾಸ ಇಲ್ಲ, ಯಾವುದೇ ರೀತಿ ಆತ್ಮವಿಕಾಸ ಇಲ್ಲ. ಎಲ್ಲವೂ ಕೂಡ ಹಣದಿಂದೆ, ಹೆಣ್ಣು, ಹೊನ್ನು, ಮಣ್ಣು, ಈ ಮೂರಿಂದೆ ಓಡೋದಕ್ಕೆ ಶುರು ಮಾಡ್ತಾರೆ. ಓಡಿ 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 ಸುಸ್ತಾಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಮತ್ತೆ ಓಡೋದಕ್ಕೆ ಶುರು ಮಾಡ್ತಾರೆ. ಪ್ರತಿಯೊಬ್ಬರು ನೀವು ಯಾರನ್ನಾದ್ರೂ ಗಮನಿಸಿ, ಎಲ್ಲರೂ ಕೂಡ ಈ ಮನೋವಿಕಾಸನೂ ಇಲ್ಲ, ಆತ್ಮವಿಕಾಸನೂ ಇಲ್ಲ. ಇದೆ, ಇಲ್ಲ ಅಂತ ಹೇಳೋದು ಬಹಳ ಕಡಿಮೆ, ಬೆರಳೆಣಿಕೆಯಷ್ಟು ಮಾತ್ರ. ಏನು ಮನೋವಿಕಾಸ ಹೇಗೆ ಬರುತ್ತೆ? ಅರಿವಿನಿಂದ ಬರುತ್ತೆ, ತಿಳುವಳಿಕೆಯಿಂದ ಬರುತ್ತೆ, ಎಚ್ಚರಿಕೆ ಜಾಗೃತಿಯಿಂದ ಬರುತ್ತೆ, ಪ್ರಜ್ಞಾವಂತಿಕೆ ವಿವೇಚನೆಯಿಂದ ಬರುತ್ತೆ ಮನೋವಿಕಾಸ. ಸೊ ನಾವು ಸಾಂಗತ್ಯ, ಯಾರ ಒಡನಾಟದಲ್ಲಿ ಇರ್ತೀರಿ, ಅಜ್ಞಾನಿಗಳ ಒಡನಾಟದಲ್ಲೋ ಜ್ಞಾನಿಗಳ ಒಡನಾಟದಲ್ಲೋ ಯಾರ ಸಾಂಗತ್ಯದಲ್ಲಿ ಇರ್ತೀರಿ, ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ. ಆ ರೀತಿ ಸಹವಾಸದಿಂದ ಸನ್ಯಾಸಿ ಕೂಡ ಕೆಟ್ಟುಬಿಡ್ತಾನೆ. ನಿಮ್ಮ ಸಾಂಗತ್ಯ ಯಾವ ಮಟ್ಟದಲ್ಲಿ ಇದೆಯೋ ಆ ಮಟ್ಟದಲ್ಲಿ ನಿಮ್ಮ ಮನೋವಿಕಾಸ, ಆತ್ಮವಿಕಾಸ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಆದರೆ ನಮ್ಮ ಸರ್ಕಲ್ ಸರಿ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಮನೋವಿಕಾಸ ಆಗೋದಿಲ್ಲ. ಎಲ್ಲರೂ ಬದುಕ್ದಂಗೆ ನಾವು ಒಂದು ರೀತಿ ಮೊಬೈಲ್ ಹಿಡ್ಕೊಂಡಿರೋ ಪಶುಗಳಾಗ್ತಿರೇ ಹೊರತು ಬೇರೆ ಯಾವುದೇ ರೀತಿ ನಮ್ಮಲ್ಲಿ ಸಾಧನೆಗಳಿಲ್ಲ. ಖಂಡಿತವಾಗ್ಲೂ ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡೆ, ಡಾಕ್ಟರ್ ರಾಜ್ಕುಮಾರ್ ಹಾಡಿರುವಂಥ ಹಾಡು, ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡೆ. ಸೊ ಏನನ್ನಾದರೂ ಮಾಡಲೇಬೇಕು, ಏನಾದರೂ ಸರಿಯೇ, ಮೊದಲು ಮಾನವನಾಗುವಂತಾರೆ. ಸೊ ಖಂಡಿತವಾಗ್ಲೂ ನಾವು ಮಾನವರಾಗದರೆ ಪಶು ಪಕ್ಷಿಗಳ ರೀತಿಯಲ್ಲಿ ಬದುಕ್ತಾ ಇದ್ದೀರಿ, ಪ್ರಾಣಿಗಳ ರೀತಿಯಲ್ಲಿ ಬದುಕ್ತಾ ಇದ್ದೀರಿ ಅಂದರೆ ಖಂಡಿತವಾಗ್ಲೂ ಇದನ್ನ ಬಹಳ ಆಳವಾಗಿ ಅಧ್ಯಯನ ಮಾಡಬೇಕಾಗಿಲ್ಲ, ಚಿಂತನೆ ಮಾಡಬೇಕಾಯ್ತು ಇದ್ರ ಬಗ್ಗೆ. ಎಲ್ಲರೂ ಕೂಡ ನಾವು ಈ ಗ್ಯಾಜೆಟ್ಗಳಿಗೆ ಅಥವಾ ಯಾವುದೋ ಒಂದು ಸಾಫ್ಟ್ವೇರ್ ಅಂದರೆ ಸೋಷಿಯಲ್ ಮೀಡಿಯಾಗಳಿಗೆ ಗೇಮ್ಗಳಾಡಿಕೊಂಡು ಪ್ರತಿಯೊಂದು ಅತ್ಯಮೂಲ್ಯವಾದ ಸಮಯವನ್ನು, ನಮಗೆ ಆ ಸಮಯದ ಪ್ರಜ್ಞೆ ಇಲ್ಲದೇನೆ, ಸಮಯದ ಒಂದು ಸತ್ವ ಮಹತ್ವ ತಿಳಿದೇನೆ ಅದರ ಯೋಗ್ಯತೆ ಅರ್ಹತೆಗಳನ್ನು ಪ್ರತಿಯೊಬ್ಬರು ಯಾರು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಯಾತಕ್ಕೋಸ್ಕರ ಹೀಗೆ? ಮೂಲವಾಗಿ ಎಜುಕೇಷನ್ ಸಿಸ್ಟಮ್ ನಮ್ದು ಆ ರೀತಿ ಇದೆ. ಮನೆಯಲ್ಲಿ ಸಂಸ್ಕಾರಗಳು ಅಂತ ಏನು ಹೇಳ್ತಾರೆ, ಆ ಸಂಸ್ಕಾರಗಳನ್ನು ನೀಡುವಲ್ಲಿ ಕೊರತೆಗಳಿದೆ. ಶಾಲಾ ಕಾಲೇಜುಗಳಲ್ಲೂ ಅಷ್ಟೇ, ಕೇವಲ ಕೂಡೋದು, ಕಳೆಯೋದು, ಗುಣಿಸೋದು, ಬಾಗ್ಸೋದು, ಇತಿಹಾಸಗಳನ್ನು ಹೇಳ್ಕೊಟ್ಬಿಟ್ರೆ ಸಂಸ್ಕಾರಗಳು ಖಂಡಿತವಾಗ್ಲೂ ಬರೋದಿಲ್ಲ. ಅದು ಮೂಲವಾಗಿ ಎಜುಕೇಷನ್ ಸಿಸ್ಟಮಿಂದ ನಾವು ಇದನ್ನು ತಿದ್ಕೊಂಡು ಬರೋದಕ್ಕೆ ಹೊರತು ಹೊರಗಡೆಯಿಂದ ಎಲ್ಲೋ ನಾವು ತಿದ್ದುತ್ತೀರಿ ಅಂದರೆ ಖಂಡಿತವಾಗ್ಲೂ ಸಾಕೋದಿಲ್ಲ. ನನ್ನಂಥವರು ಸಾವಿರಾರು ಜನ, ಲಕ್ಷಾಂತರ ಜನ ಉಟ್ಕೊಂಡಾಗ ಮಾತ್ರ ಏನೋ ಒಂದು ಅತ್ಯದ್ಭುತವಾದ ತಿರುವು ಸಾಧ್ಯವಾಗುತ್ತೆ. ಸಕಾರಾತ್ಮಕವಾದ ತಿರುವು, ಸೃಜನಾತ್ಮಕವಾದ ತಿರುವು, ಕ್ರಿಯಾತ್ಮಕವಾದಂತಹ ತಿರುವು. ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಅಂತಾರೆ. ಆ ರೀತಿ
ನಾವು ನಮ್ಮನ್ನು ನಾವು ತಿದ್ಕೊಳ್ಬೇಕು ಮೊದಲು, ಆಮೇಲೆ ಇನ್ನೊಬ್ಬರನ್ನ ನಾವು ತಿದ್ದುವಂತಹ ಪ್ರಯತ್ನ ಮಾಡಬಹುದು. ಆದರೆ ನಾವೇ ತಿದ್ಕೊಳ್ಳಿಲ್ಲ ಅಂತಂದರೆ ಕೇವಲ ನಾವು ಈ ರೀತಿ ಮನೋವಿಕಾಸವನ್ನು ತಿಳ್ಕೊಳ್ಳೋದಕ್ಕೆ ಪುಸ್ತಕಗಳನ್ನು ಓದೋದಿಲ್ಲ. ಒಳ್ಳೊಳ್ಳೆ ಆಡಿಯೋ ಬುಕ್ಗಳು ಬಂದಿದೆ, ಈಗ ಪುಸ್ತಕ ಓದೋಕ್ಕೆ ಆಸಕ್ತಿ ಇಲ್ಲ, ಆಡಿಯೋಗಳನ್ನಾದರೂ ಕೇಳಿ. ಒಳ್ಳೊಳ್ಳೆ ವಿಡಿಯೋಗಳು ಮಾಡ್ತಾರೆ, ಅತ್ಯಮೂಲ್ಯವಾದ ವಿಡಿಯೋಗಳು, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥದ್ದು, ಮೌಲ್ಯವುಳ್ಳಂಥದ್ದು. ಅದನ್ನು ದುಡ್ಡು ಕೊಟ್ಟರೂ ಸಿಗದೇ ಇರೋವಂಥದ್ದನ್ನು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಕಾಣಿಸುತ್ತೆ. ಆದರೆ ಅದನ್ನು ನೋಡೋದಿಲ್ಲ, ಯಾರೋ ಬಿಟ್ಕೊಂಡು ಕುಣಿಯೋದನ್ನು, ಸೊ ಚೆಂಗ್ಲಾಗಿ ಜಗಳ ಮಾಡ್ತಾ ಇರೋದನ್ನು, ಯಾರಿಗೋ ಚಾಡಿ ಹೇಳ್ತಾ ಇರೋದನ್ನು, ಈ ರೀತಿ ವಿಚಾರಗಳನ್ನು ಹೆಚ್ಚಾಗಿ ನೋಡ್ತಾರೆ ಹೊರತು ಖಂಡಿತವಾಗಲೂ ಮನುಷ್ಯ ಇದನ್ನು ಮಾಡೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಅವನ ಕೈ. ಸೊ ಮನೋವಿಕಾಸವನ್ನು ಹೇಗೆ ಮಾಡಬೇಕು? ಅರಿವಿನ ಮೂಲಕ, ತಿಳುವಳಿಕೆ ಮೂಲಕ ಮಾಡಬೇಕು. ಆತ್ಮವಿಕಾಸವನ್ನು ಹೇಗೆ ಆಗಬೇಕು? ಆತ್ಮವಿಕಾಸ ಸಾಂಗತ್ಯದಿಂದ, ಮಾರ್ಗದರ್ಶಕರು ಅಂತ ಯಾರ್ಯಾರಿದ್ದಾರೆ ಅವರ ಒಂದು ಮಾರ್ಗದರ್ಶನವನ್ನು ಪಡೆದು ಆಧ್ಯಾತ್ಮಿಕ ವ್ಯಕ್ತಿಗಳು, ಆಧ್ಯಾತ್ಮಿಕ ಚಿಂತಕರು, ಶಿಕ್ಷಕರು, ಆಧ್ಯಾತ್ಮಿಕ ಗುರುಗಳು ಇವರೆಲ್ಲರೂ ಕೂಡ ಆತ್ಮವಿಕಾಸಕ್ಕೆ ಮೂಲ ಕಾರಣವಾಗ್ತಾರೆ. ಅಂಥವರ ಒಂದು ಸಾಂಗತ್ಯ, ಒಡನಾಟ, ಸಂಪರ್ಕದಲ್ಲಿದ್ದಾಗ ಖಂಡಿತವಾಗ್ಲೂ ನಿಮ್ಗೆ ಆತ್ಮವಿಕಾಸ ಆಗುತ್ತೆ. ನಾವು ಎಲ್ಲೋ ಹೋಗಿ ಈ ಎಣ್ಣೆ ಹೊಡೆಯೋದಕ್ಕೆ, ಎಂಜಾಯ್ ಮಾಡೋದಕ್ಕೆ ಒಂದಷ್ಟು ದುಡ್ಡು ಖರ್ಚು ಮಾಡೋ ಬದಲು ಈ ರೀತಿ ಯಾರಾದರೂ ಕೋರ್ಸ್ಗಳು ಮಾಡಿದಾಗ ದಯಮಾಡಿ ಆ ಕೋರ್ಸ್ಗಳಿಗೆ ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಅದರಿಂದ ಒಂದಷ್ಟು ನಿಮಗೆ ಜ್ಞಾನೋದಯ ಆಗುತ್ತೆ. ಜ್ಞಾನೋದಯ ಆಗಲಿಲ್ಲ ಅಂದರೂ ಅರಿವಾದರೂ ಮೂಡುತ್ತೆ. ಆ ಜ್ಞಾನೋದಯ ಮತ್ತು ಅರಿವು ತಾತ್ಕಾಲಿಕವಾಗಿ ನಿಮಗೆ ಉಪಯೋಗ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಭವಿಷ್ಯದಲ್ಲಿ ಖಂಡಿತವಾಗಲೂ ಅದು ನಿಮಗೆ ಉಪಯೋಗಕ್ಕೆ ಬಂದೇ ಬರುತ್ತೆ. ಅದನ್ನು ನೀವು ಮಾಡಿಕೊಡ್ಬೇಕು. ನನ್ನ ಸಾಕಷ್ಟು ಕೋರ್ಸ್ಗಳಿದ್ದಾವೆ. ಜ್ಞಾನ ಸಮೃದ್ಧಿ ಯೋಗ, ಈ ಕೋರ್ಸ್ಗೆ ಬನ್ನಿ. ಶಿವಶಕ್ತಿ ಯೋಗ, ಓನ್ಲಿ ಫಾರ್ ಕಪಲ್ಸ್, ಗಂಡ ಹೆಂಡತಿಗೆ ಮಾತ್ರ ಹೇಳ್ಕೊಡುವಂತಹ ವಿದ್ಯೆಗಳು. ವ್ಯಾಪಾರದ ಬ್ರಹ್ಮರಹಸ್ಯ, ಇದಕ್ಕೆ ಕೂಡ ಖಂಡಿತವಾಗಿ ಬನ್ನಿ. ಈ ರೀತಿ ಹಲವಾರು ಕೋರ್ಸ್ಗಳಿದೆ, 108 ಕೋರ್ಸ್ಗಳಿದೆ. ಆನ್ಲೈನ್ ಕೋರ್ಸ್ಗಳು ಕೆಲವು, ಆದರೆ ಕೆಲವೊಂದು ಬೆರಳೆಣಿಕೆಯಷ್ಟು ಮಾತ್ರ ಆಫ್ಲೈನ್ ಕೋರ್ಸ್ಗಳಿರುತ್ತೆ. ಅದಕ್ಕೆಲ್ಲ ಬಂದಾಗ ನೀವು ಸಂಕ್ಷಿಪ್ತವಾಗಿ ಅದರ ಬಗ್ಗೆ ಮಾಹಿತಿಯನ್ನು ತಿಳಿದು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ, ಸಮೃದ್ಧಿಯನ್ನು ಹೊಂದಬಹುದು, ಯಶಸ್ಸು, ಕೀರ್ತಿಯನ್ನು ಗಳಿಸ್ಬೋದು. ಸೊ ಗುರಿ ಸಾಧನೆಯನ್ನು ಸಹ ಮಾಡಬಹುದು. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗಲೂ ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ಅತ್ಯದ್ಭುತವಾದ ನಿರಂತರ ಮಾರ್ಗದರ್ಶನ, ಬೆಂಬಲ ಕೂಡ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಎಲ್ಲ ನಿಮ್ಮ ಆತ್ಮೀಯರಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ನಿಮ್ಮ ಕಾಮೆಂಟ್ಗಳನ್ನು ಕೆಳಗಡೆ ಮಾಡಬಹುದು, ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್, ಟೆಕ್ಸ್ಟ್ ಮೆಸೇಜ್ ಕೂಡ ಕಳಿಸಬಹುದು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.